ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು. ಇಂದಿನ ಸಂಚಿಕೆಯಲ್ಲಿ ಮೈಸೂರು ಅರಮನೆಯಲ್ಲಿರತಕ್ಕಂಥ ಪ್ರಸನ್ನ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ 9ನೇ ದಿನದ ಉತ್ಸವ. ಇವತ್ತು ರಾಸ ಕ್ರೀಡೆ ಉತ್ಸವವನ್ನ ಕೃಷ್ಣಸ್ವಾಮಿಗೆ ಅಲಂಕಾರ ಮಾಡಲಾಗುತ್ತದೆ. ಕೃಷ್ಣ ಜನ್ಮಾಷ್ಟಮಿ ಆದ ಮೇಲೆ 9 ದಿನಗಳ ಕಾಲ ಮೈಸೂರಿನ ಅರಮನೆಯಲ್ಲಿರತಕ್ಕಂಥ ಪ್ರಸನ್ನ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ 9 ದಿನಗಳ ಕಾಲ ಶ್ರೀಕೃಷ್ಣ ಪರಮಾತ್ಮನಿಗೆ ವಿವಿಧ ವೇಷಭೂಷಣಗಳನ್ನ ಅಲಂಕಾರ ಮಾಡಿ ಮೆರವಣಿಗೆಯನ್ನು ಮಾಡಲಾಗುತ್ತದೆ. ಮೆರವಣಿಗೆಯನ್ನು ಮಾಡಿ ಮೈಸೂರು ಮಹಾರಾಜ ಯದುವೀರ್ ಕೃಷ್ಣದಾಸ ಚಾಮರಾಜೇಂದ್ರವರಿಗೆ ದೇವರ ಮಂಗಳಾರತಿಯನ್ನ ತೀರ್ಥ ಪ್ರಸಾದವನ್ನು ಕೊಟ್ಟು ತದನಂತರ ವಾಪಸ್ಸು ದೇವಸ್ಥಾನಕ್ಕೆ ಮಾಡುತ್ತೆ. ಈಗ ತಾವು ನೋಡ್ತಾ ಇರತಕ್ಕಂಥದ್ದು ಪ್ರಸನ್ನ ಕೃಷ್ಣಸ್ವಾಮಿ ದೇವಸ್ಥಾನ. ಮುಂಭಾಗದಲ್ಲಿ ಸುಂದರವಾಗಿರ್ತಕ್ಕಂಥ ರಂಗೋಲಿಯನ್ನ ಹಾಕಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರಾಗ ಪ್ರಸನ್ನ ಕೃಷ್ಣಸ್ವಾಮಿ ದೇವಸ್ಥಾನದ ಮುಂಬಾಗಿಲು, ಮಹಾದ್ವಾರ, ಎಡಗತೆ ಬಲಗಡೆ ದ್ವಾರಪಾಲಕರಿರತಕ್ಕಂಥದ್ದನ್ನ ಬಹಳ ಸುಂದರವಾಗಿರ್ತಕ್ಕಂಥ ಕೆತ್ತನೆ ಕೆಲಸವನ್ನು ಮಾಡಿರ್ತಕ್ಕಂಥದ್ದನ್ನ ಈಗ ತಾವು ನೋಡ್ತಾ ಇದ್ದೀರಾ. ಇಂದಿನ ಮಹಾರಾಜರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಕನಸಿನಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಬಂದು ನನ್ನ ದೇಗುಲವನ್ನು ನಿರ್ಮಿಸಬೇಕು ಎಂದು ಆಜ್ಞೆ ಮಾಡಿದ ಕಾರಣದಿಂದಾಗಿ ಮಹಾರಾಜರು ಅರಮನೆಯ ಬಲಭಾಗದ ಜಾಗದಲ್ಲಿ ಪ್ರಸನ್ನ ಕೃಷ್ಣಸ್ವಾಮಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ಶ್ರೀಕೃಷ್ಣ ಪರಮಾತ್ಮನನ್ನ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಈಗ ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿ ಆದ ಮೇಲೆ 9 ದಿನಗಳ ಕಾಲ ಇಲ್ಲಿ ಉತ್ಸವವನ್ನು ನೆರವೇರ್ತಾರೆ. ಕೃಷ್ಣಸ್ವಾಮಿಗೆ ವಿವಿಧ ಅಲಂಕಾರಗಳನ್ನು ಮಾಡಿ ಮೆರವಣಿಗೆಯನ್ನು ಕೊಂಡೊಯ್ಯಲಾಗುತ್ತೆ. ದ್ವಾರಪಾಲಕರ ಒಂದು ಕುಸುರಿ ಕೆಲಸವನ್ನ ತಾವೀಗ ನೋಡ್ತಾ ಇದ್ದೀರಾ. ಈಗ ಗೋಪಿಕಾಸ್ತ್ರೀಯರ ದ್ವಾರಪಾಲಿಕೆಯರ ಒಂದು ಪುತ್ಥಳಿ ಇರತಕ್ಕಂಥದ್ದು, ಮೇಲೆ ಬಳ್ಳಿಗಳನ್ನ ಕೆತ್ತನೆ ಮಾಡಿರ್ತಕ್ಕಂಥದ್ದು ಮತ್ತು ನಾಗಸ್ವರವನ್ನು ಊದ್ತಾ ಇರತಕ್ಕಂಥ ಒಬ್ಬಳು ಬಾಲಿಕೆ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಎಡೆಬಲಗಳಲ್ಲಿ ಗೋಪಿಕಾಸ್ತ್ರೀಯರ ದ್ವಾರಪಾಲಿಕೆಯರ ಒಂದು ಪುತ್ಥಳಿಯನ್ನು ಸ್ಥಾಪಲಾಗಿದೆ. ದೇವಸ್ಥಾನದ ಬಲಭಾಗದಿಂದ ಪ್ರಾಂಗಣಕ್ಕೆ ಪ್ರವೇಶ ಮಾಡಿದ್ರೆ ಎದುರಿಗೆ ಕಾಣ್ತಾ ಇರತಕ್ಕಂಥದ್ದು ಬಾವಿ. ಈ ಬಾವಿನಿಂದ ಶ್ರೀಕೃಷ್ಣ ಪರಮಾತ್ಮನಿಗೆ ಅಭಿಷೇಕ ಮಾಡ್ತಾರೆ. ಇಲ್ಲಿ ಒಂದು ವೃಂದಾವನವನ್ನು ಸ್ಥಾಪನೆ ಮಾಡಿದರೆ ಅದರಲ್ಲಿ ಉಯ್ಯಾಲೆ ಮಂಟಪ ಕೂಡ ಇದೆ ಇಲ್ಲಿ, ಅದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಾ. ಶ್ರೀಕೃಷ್ಣ ತುಳಸಿ ಇರತಕ್ಕಂಥ ವೃಂದಾವನ ತಾವೀಗ ನೋಡ್ತಾ ಇದ್ದೀರಾ. ಈಗ ದೇವಸ್ಥಾನದ ಹಿಂಬದಿಗೆ ಬಂದರೆ ಅಲ್ಲಿ ವಿವಿಧ ಉತ್ಸವಗಳನ್ನು ನೆರವೇರ್ತಕ್ಕಂಥ ಆದಿಶೇಷನ ಪ್ರತಿಕೃತಿ ಇರ್ತಕ್ಕಂಥ, ಆಮೇಲೆ ತಾವು ನೋಡ್ತಾ ಇದ್ದೀರಾ ಈಗ ಎಲ್ಲ ರೀತಿಯ ಉತ್ಸವಗಳಲ್ಲಿ ನಡೀತಾರೆ. ಅತ್ರಿ ಮಹರ್ಷಿಯ ಒಂದು ಪುತ್ಥಳಿಯನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ದೇವಸ್ಥಾನದ ಹಿಂಭಾಗದಲ್ಲಿ. ಅದಕ್ಕೊಂದು ಚಿಕ್ಕದಾದ ಗುಡಿಯನ್ನು ಕಟ್ಟಿ ಅದಕ್ಕೂ ಕೂಡ ಹೂವನ್ನು ಹಾರವನ್ನು ಹಾಕಿ ಅಲಂಕಾರ ಮಾಡಿದರೆ ಈ ಗೋಪುರ ಶ್ರೀಕೃಷ್ಣ ಪರಮಾತ್ಮನ ಗರ್ಭಗುಡಿಯ ಮೇಲೆ ಇರತಕ್ಕಂಥ ಗೋಪುರ. ಸುಂದರವಾಗಿರ್ತಕ್ಕಂಥ ಕುಸುರಿ ಕೆಲಸ ಮಾಡಿರತಕ್ಕಂಥ ಈ ದೇವಸ್ಥಾನವನ್ನ ತಾವೀಗ ನೋಡ್ತಾ ಇದ್ದಾರೆ. ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ವಾಸ್ತುಶಿಲ್ಪ ಮತ್ತು ಆನೆಯ ಉತ್ಸವಕ್ಕೋಸ್ಕರವಾಗಿ ಐರಾವತ ಇರತಕ್ಕಂಥದ್ದು ಮತ್ತು ನವಿಲು ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದಾರೆ. ಇದರ ಮೇಲೆ ಶ್ರೀಕೃಷ್ಣ ಪರಮಾತ್ಮನನ್ನು ಕುಳ್ಳಿರಿಸಿ ಉತ್ಸವವನ್ನು ನೆರವೇರ್ತಾರೆ. ಇಲ್ಲಿ ದೇವಸ್ಥಾನದ ಪ್ರಸಾದವನ್ನು ಮಾಡತಕ್ಕಂಥ ಪಾತ್ರೆಗಳನ್ನ ಚೆನ್ನಾಗಿ ಬೆಳಗ್ಗೆ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀವಿ. ಈಗ ದೇವಸ್ಥಾನದ ಎಡಭಾಗದ ಪ್ರಾಂಗಣಕ್ಕೆ ಬಂದಿದ್ದೀವಿ. ಈಗ ನೋಡಿ, ಅಲ್ಲಿ ಕುಸಿ ಕೆಲಸ ಮಾಡಿರ್ತಕ್ಕಂಥ ದ್ವಾರಪಾಲಕರು ಇರತಕ್ಕಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಾ. ದೇವಸ್ಥಾನದ ಎಡಪಾರ್ಶ್ವದಿಂದ ಒಂದು ನೋಟವನ್ನು ತಾವೀಗ ನೋಡ್ತಾ ಇದ್ದೀರಾ. ದೇವಸ್ಥಾನದ ಮೇಲ್ಮೆ ಗೋಪುರದ ಮೇಲೆ ದೀಪಾಲಂಕಾರ ಮಾಡಿರ್ತಕ್ಕಂಥ ದೃಶ್ಯವನ್ನು ಈಗ ನೋಡ್ತಿದ್ದೆ ಮತ್ತು ಗರುಡಗಂಬ ಧ್ವಜಸ್ತಂಭವಾಗಿರ್ತಕ್ಕಂಥದ್ದು ಕೂಡ ತಾವೀಗ ನೋಡ್ತಾ ಇದ್ದೆ. ತುಂಬಾ ಪ್ರಾಚೀನ ಕಾಲದ ಧ್ವಜಸ್ತಂಭ ಇದಾಗಿದೆ. ಅತ್ಯಂತ ಎತ್ತರವಾಗಿರ್ತಕ್ಕಂಥ ಈ ಒಂದು
ಧ್ವಜಸ್ತಂಭವನ್ನ ತಾವೀಗ ನೋಡ್ತಾ ಇದ್ದೀರಾ. ಈ ಒಂದು ದೇವಸ್ಥಾನದ ಮೈಸೂರು ಅರಮನೆಯ ಪ್ರಸನ್ನ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಕಾರ್ಯಕ್ರಮ ಇರ್ತದೆ. ಯಾವಾಗಪ್ಪ ಅಂತಂದ್ರೆ ಕೃಷ್ಣ ಜನ್ಮಾಷ್ಟಮಿ ಆದ 9 ದಿನಗಳ ಕಾಲ ಮೈಸೂರು ಅರಮನೆಯಲ್ಲಿ ಕೃಷ್ಣನ ಉತ್ಸವ ಮೂರ್ತಿಗೆ ವಿಧ ವಿಧವಾದ ಅಲಂಕಾರಗಳನ್ನು ಮಾಡಿ ಅರಮನೆಯಲ್ಲಿ ಮೆರವಣಿಗೆ ಮಾಡ್ತಾರೆ. ಮತ್ತು ಅರಮನೆ ಒಳಗೆ ತೆಗೆದುಕೊಂಡು ಹೋಗಿ ಅಲ್ಲಿ ದೇವರಿಗೆ ಮಂಗಳಾರತಿಯನ್ನು ಮಾಡಿ ಕೃಷ್ಣ ಪರಮಾತ್ಮನಿಗೆ ಮಹಾಮಂಗಳಾರತಿಯನ್ನು ಮಾಡಿ ಮಹಾರಾಜರಿಗೆ ಕೊಡಲಾಗತ್ತೆ. ತದನಂತರ ಈ ಒಂದು ಉತ್ಸವ ವಾಪಸ್ಸು ದೇವಸ್ಥಾನಕ್ಕೆ ಬರ್ತದೆ. ಅಂದಿನ ಕಾಲದಿಂದಲೂ ಕೂಡ ಮೈಸೂರು ಅರಮನೆಯಲ್ಲಿ ಸುಮಾರು ನಾನು ಚಿಕ್ಕವನಾಗಿದ್ದಾಗ, ನನಗೀಗ 67 ವರ್ಷ, ನಾನು ಚಿಕ್ಕ ಬುದ್ಧಿ ತಿಳಿದಾಗಿಂದ ಕೂಡ ಅರಮನೆಗೆ ಬರ್ತಾ ಇದ್ದೀನಿ. ಅಂದಿಂದಲೂ ಕೂಡ ಇಲ್ಲಿ ವಿಶೇಷವಾದ ಉತ್ಸವಗಳನ್ನ ಕೃಷ್ಣ ಜನ್ಮಾಷ್ಟಮಿ 9 ದಿನಗಳ ಕಾಲ ನೆರವೇರುತ್ತಾರೆ. ಆ ಉತ್ಸವದಲ್ಲಿ ಒಬ್ಬರು 2 ತಂಬಿಗೆನ ಒಂದು ಕೋಲು ಹಾಕೊಂಡು ಹೆಗಲ ಮೇಲೆ ತಕೊಂಡು ಬರ್ತಾರೆ. ಎಲ್ಲರೂ ಕೂಡ ಮಹಾರಾಜರಿಗೆ ಮಹಾಮಂಗಳಾರತಿ ಕೊಟ್ಟಾದ್ಮೇಲೆ ಎಲ್ಲರೂ ಕೂಡ ಕ್ಷೀರ ಪ್ರಸಾದವನ್ನ ತೀರ್ಥವನ್ನ ಕೊಡ್ತಾರೆ. ಅವರು ಇಲ್ಲಿ ಇದ್ದಾರೆ, ಅವರಿಗೆ ಇವತ್ತು ಪರಿಚಯ ಮಾಡ್ಕೊಡ್ತೀನಿ. ತಮ್ಮ ಹೆಸರು ಸರ್? ನನ್ನ ಹೆಸರು ಯೋಗೇಂದ್ರ ಅಂದ್ಬಿಟ್ಟು. ಮೊದಲು ಇಲ್ಲಿ ಏನ್ ಸರ್ ಇದು ಉತ್ಸವದಲ್ಲಿ ಎಲ್ಲರೂ ಕೂಡ ಕ್ಷೀರದ ತೀರ್ಥವನ್ನ ಕೊಡ್ತಿರಲ್ಲ, ಅದು ಏನು ಪದ್ಧತಿ, ಅದು ಹೆಂಗೆ ಅದು ಸರ್? ಸುಮಾರು ಇದು 4 ತಲೆಮಾರಿಂದನೂ ಇಲ್ಲಿಂದನೂ ಇದು ಕೊಡ್ಕೊಂಡು ಬರ್ತಾ ಇದೀವಿ ಇಲ್ಲಿಂದ. ಅಂದ್ರೆ ಇದು ಫಸ್ಟ್ ಆಗಿನ ಕಾಲದಲ್ಲಿ ಅಲ್ಲೇ ಹಸುವಿಂದ ಹಾಲು ಕರೆದು ನಮ್ಗೆ ಅರಮನೆಯಿಂದ ಕೊಡ್ತಾ ಇದ್ರು. ಈಗ ಈ ತರ ಇದು ಸರ್ಕಾರಿ ಸೇವೆ ಆಗಿರೋದ್ರಿಂದ 9 ದಿನ ಸೇವೆ ಮಾಡ್ತೀವಿ ಸರ್. ಸೇವೆ ಇದು ನೀವೇ ಮಾಡ್ತಾ ಇರೋದು ಅಥವಾ ಮಹಾರಾಜರು ಮಾಡ್ಬೇಕು ಅಂತ ಹೇಳ್ತಾ ಇರೋದು ಹೇಗೆ? ಆ ಕಾಲದಲ್ಲಿ ಮಹಾರಾಜರು ನೇಮಿಸಿದಂತೆ ನಮ್ಮ ತಾತ ಮುತ್ತಾತ ಅವ್ರಿಗೆ, ಅವ್ರ ಆ ತಲೆಮಾರಿಂದ ನಾವು 4 ತಲೆಮಾರಿಂದ ಮುಂದುವರ್ಸ್ಕೊಂಡ್ ಬಂದಿದ್ದೀವಿ. ನಿಮ್ಮ 3 ತಲೆಮಾರು ಇದೇ ವೃತ್ತಿಯಲ್ಲಿ ಕೈಗೊಂಡಿದ್ದೀರಾ ಕೃಷ್ಣ ಜನ್ಮಾಷ್ಟಮಿ? ಹೌದು ಸರ್. ಮದುವೆಗೆ ನಿಮ್ಮ ಫಸ್ಟ್ ಇದು ಪ್ರಾರಂಭ ಮಾಡೋದು ಯಾರು? ನಮ್ಮ ತಾತ ವೆಂಕಟರಮಣಯ್ಯ ಅಂತ, ಅವ್ರಾದ್ಮೇಲೆ ಭಾಸ್ಕರ್ ಅಂತ, ಅವ್ರಾದ್ಮೇಲೆ ನಾನು. ನೀವು ಭಾಸ್ಕರ್ ಅವ್ರಿಗೆ ಏನಾಗಬೇಕು? ನಮ್ ಚಿಕ್ಕಪ್ಪ ಆಗ್ಬೇಕು. ತಾವು ಏನ್ ಓದಿದ್ದೀರಿ ಸರ್? ನಾನು ಡಿಗ್ರಿ ಮಾಡ್ಕೊಂಡಿದ್ದೀನಿ ಸರ್. ವರ್ಕ್ ಮಾಡ್ತಾ ಇದ್ದೀರಾ? ವರ್ಕ್ ಮಾಡ್ತಾ ಇದ್ದೀನಿ. ನಿಮ್ಮ ಒಂದು ಏನಿದೆ ಸಂಪ್ರದಾಯ, ಅದನ್ನ ತಾವು ಕೂಡ ಮುಂದುವರ್ಸ್ಕೊಂಡ್ ಬರ್ತಾ ಇದ್ದೀರಾ ಈಗ? ಹೌದು. ಇಲ್ಲಿ ಒಂದು ತೀರ್ಥವನ್ನ ಕೊಡ್ಬೇಕಾದ್ರೆ ಏನು ಒಂದು ಕ್ರಮವನ್ನು ಅನುಸರಿಸಬೇಕು ಸರ್? ಇಲ್ಲಿ ದೇವಸ್ಥಾನದಿಂದ 4 ಲೀಟರ್ ಹಾಲು ಕೊಡ್ತಾರೆ. ಹಾಲನ್ನ ನೀಟಾಗಿ ಅದನ್ನ ತಂದು ಅದನ್ನ ಎಲ್ಲ ತಂಬಿಗೆಲ್ಲ ಹಾಕಿ ಫಸ್ಟ್ ಅದನ್ನ ತಗೊಂಡೋಗಿ ಫಸ್ಟ್ ಮಹಾರಾಜರ ಹತ್ರ, ಮಹಾರಾಣಿ ಹತ್ರ ಇಟ್ಟು ನಂತರ ಎಲ್ಲರಿಗೂ ತೀರ್ಥ ಪ್ರಸಾದ ಕೊಡ್ತಾರೆ. ಮೆರವಣಿಗೆ ಹೊಟ್ಟು ಅರಮನೆ ಒಳಗಡೆ ಹೋದ್ಮೇಲೆ ಮಹಾರಾಜರಿಗೆ ದೇವರ ತೀರ್ಥ ಪ್ರಸಾದ ಕೊಟ್ಟಾದ್ಮೇಲೆ ತಾವು ಎಲ್ಲರೂ ಕೂಡ ಎಲ್ಲರಿಗೂ ಕ್ಷೀರ ಪ್ರಸಾದವನ್ನ ಎಲ್ಲರಿಗೂ ವಿತರಣೆ ಮಾಡ್ತಿದ್ರಿ? ಹೌದು ಸರ್. ಮೊದಲು ಅರಮನೆ ಸುತ್ತ ಮೆರವಣಿಗೆ ಬರ್ತಾ ಇತ್ತು. ಹೌದು. ಈಗ ಕಾಲಾನಂತರ ಹಳೆ ಕಾಲದ ಹೊಟ್ಟೋಗಿದ್ದಾರೆ. ಈಗ ಹೊಸಬ್ರು ಮಾತಾಡೋದು ದೇವಸ್ಥಾನದ ಬಗ್ಗೆ ಗೊತ್ತಿರೋರು ಮಾತ್ರ ಇಲ್ಲಿಗೆ ಬರ್ತಾರೆ. ಹೌದು ಸರ್. ತಾವು ತಮ್ದು ಏನು ಪರಿಕರಗಳಿವೆ, ಸಲಕರಣೆಗಳಿವೆ, ದಯಮಾಡಿ ಒಂದು ಪರಿಚಯ ಮಾಡ್ಕೊಡ್ತೀರಾ ಸರ್? ಇದು ಒಂದು ಇದೆ, ತಮ್ಗೆ ಇದೆ. ಇದ್ರಲ್ಲಿ ಬಿಳ್ಳೆ ಅಂತ ಆಗಿನ ಕಾಲದಿಂದ, ನಮ್ಮ ಮುತ್ತಾತನ ಕಾಲದಿಂದ ಇದ್ರಲ್ಲೇ ನಾವು ಎಲ್ಲರಿಗೂ ತೀರ್ಥ ಪ್ರಸಾದ. ತುಂಬಾ ಪ್ರಾಚೀನ ಕಾಲದ್ದು. 3 ತಲೆಮಾರು ಹಳೇದು ಸರ್ ಇದು. ಇದ್ರಲ್ಲಿ ಎಲ್ಲರಿಗೂ, ಜನಗಳಿಗೆ ಎಲ್ಲರಿಗೂ ತೀರ್ಥ ಪ್ರಸಾದ ನೀಡ್ತೀವಿ ಸರ್. ಈ ಕಡೆ 2 ಲೀಟರ್ ಇದೆ, ಈ ಕಡೆ 2 ಲೀಟರ್ ಇದೆ ಹಾಲು. ಫಸ್ಟ್ ತುಂಬಾ ಹಾಲು ಕೊಡ್ತಿದ್ರು, ಈಗ ಬರ್ತಾ ಬರ್ತಾ ಈಗ ನಮ್ಮ 2 ಲೀಟರ್ ಕೊಡ್ತಾರೆ ಅಷ್ಟೇ. ಜನಸಂಖ್ಯೆ ಮೇಲೆ ತೀರ್ಥ ತಗೊಳ್ಳೋದು ಬಹಳ ಕಮ್ಮಿ ಆಯ್ತು. ಅದರಿಂದ ಎಷ್ಟು ಬೇಕು ಅಷ್ಟು ಮಾತ್ರ ತಗೊಂಬರ್ತೀರಾ? ಹೌದು ಹೌದು. 2 ಪಾತ್ರೆಗಳಿದೆ ಈಗ. ಹೌದು. ಪಾತ್ರೆಗೆ ಏನಂತ ಕರೀತಾರೆ? 2 ತಂಬಿಗೆ 2 ತಂಬಿ ತುಂಬಾ ಹಾಲು ತಗೊಂಬರ್ತೀರಾ? ತಂದು ಇದೊಂದು ಏನಿದು? ಇದು ಖಡ್ಗ. ಇದು ಆಗಂತ 2 ಕೋಲ, ಏನಂತಾರೆ ಕೋಲ. ಕೋಲಗೆ ಹಗ್ಗ ಹಾಕ್ಬಿಟ್ಟು 2 ತಂಬಿಗೆಗಳನ್ನ ನೇತಾಕೊಂಬರ್ತೀರಾ? ನೇತಾಕೊಂಡ್ಬಿಟ್ಟು ಅಲ್ಲಿ ಮಹಾರಾಜಗೆ ಮಹಾಮಂಗಳಾರತಿ ಕೊಟ್ಟಾದ್ಮೇಲೆ ತಾವು ಎಲ್ಲರೂ ಕೂಡ ತೀರ್ಥವನ್ನ ಎಲ್ಲರೂ ಕೂಡ ವಿತರಣೆ ಮಾಡ್ತೀವಿ.
ತಾವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್ ಇದು? ಸರ್ ನಾವು ಈಗ ಒಂದು 15 ವರ್ಷದಿಂದ ಮಾಡ್ತಾ ಇದ್ದೀವಿ. 15 ವರ್ಷದಿಂದ ಮಾಡ್ತಾ ಇದ್ದೀರಿ. ನಾನು ಏನ್ ಅನ್ಸುತ್ತೆ ನಿಮ್ಗೆ ಈ ಒಂದು ಸೇವೆ ಮಾಡ್ತಾ ಇರೋದ್ರಿಂದ? ನಮ್ಗೇನಿಲ್ಲ ಸರ್, ಇದು ಯಾಕಂದ್ರೆ ನಮ್ ತಾತ ಮುತ್ತ ಸಂಪ್ರದಾಯ ಬಂದಿರೋದ್ರಿಂದ ನಾವು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಮುಂದುವರ್ಸ್ತಾ ಇದ್ದೀರಾ? ತಾವಾದ್ಮೇಲೆ ತಮ್ಮ ಮಕ್ಕಳು ಕೂಡ ಮುಂದುವರ್ಸ್ಕೊಂಡು ಹೋಗ್ತಾರೆ. ತಮ್ಗೆ ಮಕ್ಕಳು ಇದಾರ? ಒಬ್ಬ ಮಗ ಇದ್ದಾನೆ, ಅವನಿಗೆ ಸ್ಟ್ಯಾಂಡರ್ಡ್, ಅವನು ಮುಂದುವರ್ಸ್ಕೊಂಡು ಅವರು ಕೂಡ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಕೂಡ ಮುಂದೆ ಇದೇ ತರ ಮಾಡ್ಕೊಂಡು ಹೋಗಪ್ಪ ಅಂತ. ಇಲ್ಲಿ ಮೈಸೂರು ಅರಮನೆಯಲ್ಲಿ ಇರತಕ್ಕಂತ ಪ್ರಸನ್ನ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ ಇರತಕ್ಕಂತ ಈ ದೇವಸ್ಥಾನದಲ್ಲಿ 9 ದಿನಗಳ ಉತ್ಸವದ ವಿಶೇಷತೆ ಏನು ತಮ್ಗೆ ಗೊತ್ತಾ? ಒಂದೊಂದ್ ದಿನ ಒಂದೊಂದು ಅಲಂಕಾರ ಮಾಡ್ತೀವಿ ಸರ್. ಮಾಡಿ ಅಲ್ಲಿ ಎಲ್ಲ ಕಡೆ ಅರಮನೆ ಒಳಗಡೆ ಉತ್ಸವನ್ನ ನಡ್ಸ್ಕೊಂಡು ಹೋಗ್ತಾರೆ. ಇದು ಅಂದಿನ ಕಾಲ ಪದ್ಧತಿ ನಡ್ಕೊಂಡ್ಬಂದಿದೆ ಸರ್. ಈ ದೇವಸ್ಥಾನ ಪ್ರಸನ್ನ ಕೃಷ್ಣಸ್ವಾಮಿ ದೇವಸ್ಥಾನ ಯಾರು ಸ್ಥಾಪನೆ ಮಾಡೋದು ಗೊತ್ತಾ ತಮ್ಗೆ? ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಅದೇನಕ್ಕೆ ಸ್ಥಾಪನೆ ಮಾಡೋದು? ಏನೋ ಅವ್ರಿಗೆ ನಮ್ಗೆ ಗೊತ್ತಿರೋ ಪ್ರಕಾರ ಅದು ಏನಂದ್ರೆ ಅವ್ರಿಗೇನೋ ಕನ್ಸಲ್ಲೇನೋ ಬಂದು ನನ್ಗೊಂದು ಮೂರ್ತಿ ಮಾಡ್ಸಿಲ್ಲ ಏನೋ ಅಂತ ಪ್ರತೀತಿ ಇತ್ತಂತೆ. ಕನ್ಸಲ್ಲಿ ಬಂದು ದೇವಸ್ಥಾನ ಕಟ್ಟು ದೇವರು ಬಂದು ಆಜ್ಞೆ ಮಾಡಿದ್ರಿಂದ ಅವ್ರ ಹೃದಯ ಭಾಗದಲ್ಲೇ ಈ ಕಡೆ ಮುಮ್ಮಡಿ ಕೃಷ್ಣರಾಜ ದೇವಸ್ಥಾನ ಕಟ್ಟಿದ್ದಾರೆ. ಆದ್ದರಿಂದ ಕೂಡ ಈ ದೇವಸ್ಥಾನ ಪೂಜೆ ಪುನಸ್ಕಾರಗಳೊಂದಿಗೆ ಮತ್ತು ನಡೀತಾರೆ. ಕೃಷ್ಣ ಜನ್ಮಾಷ್ಟಮಿ ಟೈಮ್ನಲ್ಲಿ ಉತ್ಸವಗಳು ಎಲ್ಲ ನಡ್ಕೊ ಬರ್ತಿದೆ. ತುಂಬಾ ಧನ್ಯವಾದಗಳು ಸರ್. ಹಾಲು ತೀರ್ಥವನ್ನು ಕೊಡುವ ತಂಬಿಗೆಗೆ ಹಾಲನ್ನು ಹಾಕ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವೀಗ ನೋಡ್ತಾ ಇದ್ದೀರಾ. ಈಗ 2 ಲೀಟರ್ಗಳು, ಒಂದು ತಂಬಿಗೆಯಲ್ಲಿ 2 ಲೀಟರ್, ಮತ್ತೊಂದು ತಂಬಿಗೆಯಲ್ಲಿ 2 ಲೀಟರ್ ಹಾಲು ಕೊಡ್ತಾರೆ. ಈಗ ಗಟ್ಟಿ ಹಸುವಿನ ಹಾಲನ್ನು ಕೂಡ ಹಾಕ್ತಾ ಇರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ. ಮೈಸೂರು ಅರಮನೆಯ ಗೋವುಗಳಿಂದ ಸಂಗ್ರಹಿಸಲ್ಪಟ್ಟಿರ್ತಕ್ಕಂಥ ಹಸುವಿನ ಹಾಲು, ಗಟ್ಟಿ ಹಾಲನ್ನ ಈ 2 ತಂಬಿಗೆಗಳಿಗೆ ಹಾಕಿದ್ದಾರೆ. ಈಗ ಯೋಗೇಂದ್ರ ಅವರು ತಂಬಿಗೆಗಳನ್ನ ಹೆಗಲ ಮೇಲೆ ಹೊತ್ತುಕೊಂಡು ಇನ್ನೇನು ಪೂಜೆಗೆ ಹೋಗೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಈಗ ದೇವಸ್ಥಾನದಲ್ಲಿ ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಉತ್ಸವ ಹೊರಡುತ್ತೆ. ಆವಾಗ ಇವರು ಉತ್ಸವದ ಮುಂದೆ 2 ತಂಬಿಗೆಗಳನ್ನ ಅಡ್ಡಕೋಲುಗಳನ್ನ ಹಾಕಿ ಹಗ್ಗದಿಂದ ಕಟ್ಟಿಕೊಂಡು ಹೋಗ್ತಾರೆ. ಮುಂದೆ ಮೈಸೂರು ಮಹಾರಾಜರಿಗೆ ದೇವರಿಗೆ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನು ಕೊಟ್ಟಾದ್ಮೇಲೆ ಈ ಹಾಲಿನ ತೀರ್ಥವನ್ನು ಕೂಡ ಎಲ್ಲರೂ ಕೂಡ ಕೊಡ್ತಾರೆ. ಇವರ ಪದ್ಧತಿ ನಡ್ಕೊಂಬಂದಿದೆ. ಇವರ ಮುತ್ತಾತನ ಕಾಲದಿಂದ ಈ ಒಂದು ಪದ್ಧತಿ ನಡ್ಕೊಂಬಂದಿದೆ. ಆ ಪದ್ಧತಿ ಪ್ರಕಾರ ಅವರು ಹಾಲನ್ನು ಕೊಡುವಂತಹ ಒಂದು ಪದ್ಧತಿಯನ್ನ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ. ತುಂಬಾ ವಿಸ್ಮಯವಾಗಿರ್ತಕ್ಕಂಥ ಈ ಒಂದು ಕೆಲಸವನ್ನ ಯೋಗೇಂದ್ರ ಅವರು ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಸಂತೋಷ. ಈಗ ಪ್ರಸನ್ನ ಕೃಷ್ಣಸ್ವಾಮಿ ದೇವಸ್ಥಾನದ ಮುಂದೆ ಪಟ್ಟದ ಹಸುಗಳನ್ನ ತಂದಿದ್ದಾರೆ. ಈಗ ಅವುಗಳಿಗೆ ಅಲಂಕಾರಗಳನ್ನು ಮಾಡಿ ಗೌನುಗಳನ್ನು ಹಾಕಿದ್ದಾರೆ ಮತ್ತು ಅದರ ಪಾಲಕರಾಗಿರ್ತ ಗೋಪಾಲಕರು ಕೂಡ ಬಿಳಿ ಕೆಂಪದಾಗಿರ್ತಕ್ಕಂಥ ಮತ್ತು ಪೇಟೆಗಳನ್ನ ಯೂನಿಫಾರ್ಮ್ ಹಾಕಿಕೊಂಡು ಮೆರವಣಿಗೆ ಹೋಗೋದಿಕ್ಕೆ ಸಿದ್ಧವಾಗಿ ನಿಂತಿರ್ತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ದೀರಿ. ಈಗ ಎಲ್ಲವೂ ಕೂಡ ಮೈಸೂರು ಅರಮನೆಯಲ್ಲಿ ವಿಶೇಷವಾಗಿ ಇರ್ತದೆ. ಈಗ ಪಟ್ಟದ ಆನೆಗಳನ್ನ ಕೂಡ ಕರ್ಕೊಂಬಂದಿರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದಾರೆ. 2 ಆನೆಗಳನ್ನ ಈ ಪೂಜೆಗೋಸ್ಕರವಾಗಿ ಕರ್ಕೊಂಬರ್ತಾರೆ. ಅರಮನೆ ಮುಂದೆ ಮಹಾರಾಜರಿಗೆ ತೀರ್ಥ ಪ್ರಸಾದ ಕೊಟ್ಟಾದ ಮೇಲೆ ಈ ಆನೆಗಳ ಸೊಂಡಿಲಿಗೆ ಹೂವನ್ನು ಕೊಡಲಾಗುತ್ತದೆ. ಆ ಹೂವನ್ನು ಆ ದೇವರ ಮೇಲೆ ಅವು ಪ್ರೋಕ್ಷಣೆ ಮಾಡ್ತವೆ. ಅದಕ್ಕೋಸ್ಕರವಾಗಿ ಈ 2 ಆನೆಗಳನ್ನ ಇಲ್ಲಿ ಕರೆದುಕೊಂಡು ಬರಲಾಗಿದೆ. ಈಗ ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಉತ್ಸವ ಹೊರಡುತ್ತೆ. ಎಲ್ಲರೂ ಕೂಡ ಮೈಸೂರಿನ ಜನತೆ ಯಾರ್ಯಾರಿಗೆ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಭಯಭಕ್ತಿ ನಂಬಿಕೆ ಉಳ್ಳವರಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿ ನೆರೆದಿದ್ದಾರೆ. ಸುಮಾರು ಸಂಜೆ 6:30ಯಿಂದ ರಾತ್ರಿ 10 ಗಂಟೆವರೆಗೆ ಜನ ಇಲ್ಲಿ ನೆರೆದಿರ್ತಾರೆ. ಎಲ್ಲ ಉತ್ಸವ ಎಲ್ಲ ಮುಗಿದಾದ್ಮೇಲೆ ತೀರ್ಥ ಪ್ರಸಾದವನ್ನು ಕೂಡ ಅವರಿಗೆ ಕೊಡಲಾಗುತ್ತದೆ. ವಿಶೇಷವಾಗಿ ಎಲ್ಲ ಜನರು ಕೂಡ ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ನೆರೆದಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ಈಗ ವ್ರತ ಸಿದ್ಧವಾಗಿದೆ. ಈಗ ಶ್ರೀಕೃಷ್ಣ ಪರಮಾತ್ಮನ ಉತ್ಸವ ಮೂರ್ತಿಯನ್ನು ತೆಗೆದುಕೊಂಡವರು ವ್ರತ ಸಿದ್ಧವಾಗಿದೆ. 2 ರಥಗಳನ್ನು ಸಿದ್ಧ ಮಾಡಿದರೆ ಈಗ ದೇವಸ್ಥಾನದ ಮುಂಭಾಗದ ಮಹದ್ವಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ದೀಪಾಲಂಕಾರ ಮಾಡಿದರೆ ಮತ್ತು ಎಡಬಲಗಳಲ್ಲಿ ಜನರು
ಉತ್ಸವಕ್ಕಾಗಿ ಕಾದು ಕೂರ್ತಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ಈಗ 2 ಉತ್ಸವಗಳನ್ನ ಇಲ್ಲಿ ಇವತ್ತು ಹೊರಡಿಸಲಾಗುತ್ತದೆ. ಅದಕ್ಕೆ 2 ರಥಗಳನ್ನ ಸಿದ್ಧ ಮಾಡಿದ್ದಾರೆ. ಇದಾದ್ಮೇಲೆ ಪ್ರತಿ ಕ್ರೀಡೆಯ ಒಂದು ಪುತ್ಥಳಿಯನ್ನು ಸಹ ಇಲ್ಲಿ ಇವತ್ತು ವಿಶೇಷವಾಗಿ ಹೊರಡಿಸಲಾಗುತ್ತದೆ. ತಾವೀಗ ನೋಡ್ತಾ ಇದ್ದೀರಿ, ಎಲ್ಲರೂ ಕೂಡ ಜನರು ತಂಡು ಮತಂಡವಾಗಿ ದೇವಸ್ಥಾನದ ಒಳಗಡೆಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಈಗ ದೇವಸ್ಥಾನದ ಒಳ ಪ್ರಾಂಗಣದಲ್ಲಿ ಸುಮಾರು 1000 ಜನ ಇಲ್ಲಿ ಸೇರಿರತಕ್ಕಂಥದ್ದನ್ನು ನೋಡ್ತಾ ಇದ್ದಾರೆ. ಈಗ ಎಲ್ಲ ಉತ್ಸವಗಳನ್ನ ನೋಡಲು ಬಂದಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮನ ದರ್ಶನವನ್ನು ಮಾಡಲು ಇಲ್ಲಿ ಬಂದಿದ್ದಾರೆ. ನೋಡಿ, ಇಲ್ಲಿ ಪಟ್ಟದ ರಥಗಳು ಶೃಂಗಾರಗೊಂಡು ಸಿದ್ಧವಾಗಿದೆ. ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಈ ಒಂದು ಉತ್ಸವ ಆರಂಭವಾಗುತ್ತದೆ. ನೋಡಿ, ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ. ಈಗ ಉತ್ಸವ ಆರಂಭ ಆಗಿದೆ. ಶ್ರೀಕೃಷ್ಣ ಪರಮಾತ್ಮನ ಉತ್ಸವವನ್ನ ನೋಡ್ತಾ ಇದ್ದಾರೆ. 2 ಕೆಸರಿ ಚಾಮರಗಳನ್ನ ದೇವರಿಗೆ ಮರ್ಯಾದೆಯಾಗಿ ಹಿಡಿದುಕೊಂಡು ದೇವಸ್ಥಾನದ ಸುತ್ತ ಒಂದು ಸುತ್ತು ಪ್ರದಕ್ಷಿಣೆಯನ್ನು ಬರಲಾಗುತ್ತದೆ. ಇದು ಉತ್ಸವ ಮೂರ್ತಿ ಆಗಿರೋದ್ರಿಂದ ಮೂಲ ಮೂರ್ತಿ ದೇವಸ್ಥಾನದಲ್ಲೇ ಇರುತ್ತೆ. ಈಗ ಒಂದು ಸುತ್ತು ದೇವಸ್ಥಾನ ಸುತ್ತ ಪ್ರದಕ್ಷಿಣೆಯನ್ನು ಮಾಡಲಾಗುತ್ತದೆ. ದೇವಸ್ಥಾನ ಸುತ್ತ ಒಂದು ಸುತ್ತು ಪ್ರದಕ್ಷಿಣೆಯನ್ನು ಮಾಡಿ ತದನಂತರ ಅರಮನೆಯ ಹೊರಭಾಗಕ್ಕೆ ಈಗ ಒಂದು ಮೆರವಣಿಗೆ ಕೊಂಡು ಬರಲಾಗುತ್ತದೆ. ನಾಗಸ್ವರದ ವಾದಕರು ಉತ್ಸಾಹವಾಗಿ ನಾಗಸ್ವರವನ್ನು ಬಾರಿಸ್ತಾ ಇರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ಈಗ ನೋಡ್ತಾ ಇದ್ದೀರಿ, ದೇವರ ಉತ್ಸವವನ್ನು ಹೊತ್ತುಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ಶ್ರೀಕೃಷ್ಣ ಪರಮಾತ್ಮನ ಈ ಒಂದು ಉತ್ಸವವು ತುಂಬಾ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ಎಲ್ಲ ಬ್ರಾಹ್ಮಣ ಪುರೋಹಿತರು ಕೂಡ ಇಲ್ಲಿ ವಿಶೇಷವಾಗಿ ದೇವರಿಗೆ ಶೃಂಗಾರವನ್ನು ಮಾಡಿ ಅಲಂಕಾರವನ್ನು ಮಾಡಿ ಉತ್ಸವವನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಈಗ ಈ ಉತ್ಸವವನ್ನು ಹೊರಗಡೆ ನಿಲ್ಲಿಸಿರ್ತಕ್ಕಂಥ ರಥದ ಮೇಲೆ ಕುಳ್ಳಿರಿಸುತ್ತಾರೆ. ಆಮೇಲೆ ಪ್ರಥಮ ಮಂಗಳಾರತಿಯನ್ನು ಮಾಡಿ ವಾದ್ಯಗೋಷ್ಠಿಯನ್ನು ಕೂಡ ನುಡಿಸಲಾಗುತ್ತದೆ. ಆಮೇಲೆ ಉತ್ಸವವನ್ನು ಹೊರಡಿಸಿಕೊಂಡು ಅರಮನೆ ಮುಂಭಾಗಕ್ಕೆ ತೆಗೆದುಕೊಂಡು ಬರಲಾಗುತ್ತೆ. ನೋಡಿ, ದೇವಸ್ಥಾನದ ಹೊರಭಾಗಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಉತ್ಸವ ಮೂರ್ತಿ ಹೊರಗೆ ಬಂದಿದೆ. ಈಗ ಇಲ್ಲಿ ಮಹಾಮಂಗಳಾರತಿಯನ್ನು ಮಾಡಿ ವಾದ್ಯಗೋಷ್ಠಿಯನ್ನ ಏರ್ಪಾಡು ಮಾಡಲಾಗುತ್ತದೆ. ಆಮೇಲೆ ಉತ್ಸವ ಅರಮನೆ ಸುತ್ತ ಹೊರಡುತ್ತೆ. ಈಗ ನೋಡಿ, ಶ್ರೀಕೃಷ್ಣ ಪರಮಾತ್ಮನಿಗೆ ವಿಶೇಷವಾಗಿರ್ತಕ್ಕಂಥ ಅವು ಹಾರಗಳನ್ನ, ಹೂಹಾರಗಳನ್ನ, ಒಡವೆಗಳನ್ನ, ಕಿರೀಟಗಳನ್ನ ಹಾಕಿ ಅಲಂಕಾರ ಮಾಡಿರ್ತಕ್ಕಂಥ ದೃಶ್ಯವನ್ನು ಈಗ ನೀವು ನೋಡ್ತಾ ಇದ್ದೀರಿ. ಈಗ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ದೃಶ್ಯವನ್ನು ಬಹಳ ಆಶ್ಚರ್ಯದಿಂದ ಕ್ಯಾಮ್ರಾದಿಂದ ಜೂಮ್ ಮಾಡಿ ನಿಮಗೆ ಶ್ರೀಕೃಷ್ಣ ಪರಮಾತ್ಮನ ಈ ಒಂದು ಮೂರ್ತಿಯನ್ನ ತಮಗೆ ತೋರಿಸಲಾಗಿದೆ. ನೋಡಿ, ಎಷ್ಟು ಚೆನ್ನಾಗಿದೆ. ಪ್ರಸನ್ನ ಮೂರ್ತಿ, ಪ್ರಸನ್ನ ಶ್ರೀಕೃಷ್ಣ ಪರಮಾತ್ಮ ಪ್ರಸನ್ನಮೂರ್ತಿಯಾಗಿರ್ತಕ್ಕಂಥ ರೂಪದಲ್ಲಿ ನಮಗೆ ದರ್ಶನ ಕೊಡ್ತಾ ಇರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದಾರೆ. ಈಗ ಅಸಂಖ್ಯಾತ ಜನರು ಈ ಉತ್ಸವಕ್ಕೆ ಕಾತರದಿಂದ ಕಾದುಕೊಳ್ತಿದ್ದರು. ಈಗ ಉತ್ಸವ ಆರಂಭಕ್ಕೆ ರಥದ ಮೇಲೆ ಶ್ರೀಕೃಷ್ಣ ಪರಮಾತ್ಮನ ಈ ಒಂದು ಮೂರ್ತಿಯನ್ನು ಕೊಳ್ಳಿರಿಸಿದ್ದಾರೆ. 2 ಉತ್ಸವಗಳು ಕೂಡ ಬಂದು ನಿಂತಿವೆ. ಶ್ರೀಕೃಷ್ಣ ಪರಮಾತ್ಮನ 2 ಉತ್ಸವ ಮೂರ್ತಿಯನ್ನು ರಥದ ಮೇಲೆ ಕೊಳ್ಳಿರಿಸಿದ್ದಾರೆ. ಹೀಗೆ ರಾಸ ಕ್ರೀಡೆ, ಶ್ರೀಕೃಷ್ಣನ ಸುತ್ತ ರಥ ಕ್ರೀಡೆ ಆಗ್ತಾ ಇರತಕ್ಕಂಥ ಕುಪಿತ ಸ್ತ್ರೀಯರ ಒಂದು ಸುತ್ತುವ ಒಂದು ಪುತ್ಥಳಿಯನ್ನು ತೆಗೆದುಕೊಂಡು ಬರ್ತಾರೆ. ಅದಾದ ಬಂದ ತಕ್ಷಣವೇ ಪ್ರಥಮ ಮಹಾಮಂಗಳಾರತಿಯನ್ನು ಮಾಡಿ ಉತ್ಸವವನ್ನು ಹೊರಡಿಸಲಾಗುತ್ತದೆ. ಎಲ್ಲ ಜನರು ಕಾತರದಿಂದ ಕಾಯ್ತಾ ಇರತಕ್ಕಂಥ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ. ಈಗ ಬಹಳ ಸುಂದರವಾಗಿ ಅಲಂಕಾರ ಮಾಡಿರ್ತಕ್ಕಂಥ ರಥದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಕೂರಿಸಿದ್ದಾರೆ. ಆನೆಗಳು ಕೂಡ ಶ್ರೀಕೃಷ್ಣ ಪರಮಾತ್ಮನ ದರ್ಶನವನ್ನು ಮಾಡಿ ನಿಂತಿರ್ತಕ್ಕಂಥ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಾ. ಅದಕ್ಕೆ ಬೆಲ್ಲವನ್ನು, ಹಣ್ಣು ಕಂಪಲಗಳನ್ನು ಕೊಡಲಾಗುತ್ತದೆ. ಇಷ್ಟೊಂದಾದ ಆನೆಗಳು ಅವ್ರ ತಲೆ ಮೇಲೆ ಸಂದಲವನ್ನು ಇಟ್ಟು
ಆಶೀರ್ವಾದ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದಾರೆ. ಈಗ ಶ್ರೀಕೃಷ್ಣನ ಆಡ್ತಾ ಇರ್ತಕ್ಕಂಥ ಒಂದು ಪುತ್ಥಳಿಯನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಈಗ ತಾವೀಗ ನೋಡ್ತಾ ಇದ್ದೀರಿ, ಈಗ ನಾದಸ್ವರದ ವಾದ್ಯದೊಂದಿಗೆ ಬರ್ತಾ ಇರ್ತಕ್ಕಂಥದ್ದು ಶ್ರೀಕೃಷ್ಣನ. ಈಗ ಶ್ರೀಕೃಷ್ಣ ಪರಮಾತ್ಮನು ಆಡ್ತಾ ಇರ್ತಕ್ಕಂಥ ಒಂದು ಪುತ್ಥಳಿಯನ್ನ ಈಗ ತೆಗೆದುಕೊಂಡು ಬರ್ತಾ ಇರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದಾರೆ. ಈಗ ಪಟ್ಟದ ಹಸುಗಳು ಮೊದಲು ಬಂದಿವೆ. ಈಗ ಪಟ್ಟದ ಹಸುಗಳಿಗೆ ವಿಶೇಷವಾಗಿ ಗೌನಿಗಳನ್ನ ಹಾಕಿ ಕರ್ಕೊಂಡ್ಬಂದಿದ್ದಾರೆ ಮತ್ತು ಕ್ಷೀರ ಪ್ರಸಾದ ತೀರ್ಥವನ್ನು ಕೊಡ್ತಕ್ಕಂಥ ಯೋಗೇಂದ್ರ ಅವರು ಕೂಡ ವೇಷಭೂಷಣಗಳನ್ನು ಹಾಕಿಕೊಂಡು 2 ತಂಬಿಗೆಯಲ್ಲಿ ಹಾಲು ತೆಗೆದುಕೊಂಡು ಮೆರವಣಿಗೆಯಲ್ಲಿ ಮುಂದೆ ಸಾಗ್ತಾ ಇದ್ದಾರೆ. ಈಗ ಪೂರೈಕೆಗಳೆಲ್ಲ ಮುಂದೆ ಬರ್ತಾ ಇದ್ದಾರೆ. ಈಗ ನೋಡಿ, ಈಗ ಶ್ರೀಕೃಷ್ಣ ಪರಮಾತ್ಮನು ಇರ್ತಕ್ಕಂಥ ಒಂದು ಪುತ್ಥಳಿಯನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಈಗ ತುಂಬಾ ಮುದ್ದೆ ಶ್ರೀಕೃಷ್ಣ ಪರಮಾತ್ಮ ಇರ್ತಕ್ಕಂಥದ್ದು ಮತ್ತು 2 ಸುತ್ತು ಗುರುತಿಕಾಶ್ರೀಯರು ಶ್ರೀಕೃಷ್ಣ ಪರಮಾತ್ಮನಿಗೆ ಒಂದು ಪುತ್ಥಳಿಯನ್ನ ಈಗ ತೆಗೆದುಕೊಂಡು ಬಂದಿದ್ದಾರೆ. ಈಗ ಅದನ್ನು ಕೂಡ ಚಿಕ್ಕ ರಥದ ಮೇಲೆ ಕುಳ್ಳಿರಿಸಿ ಅದನ್ನು ಕೂಡ ಮೆರವಣಿಗೆ ಮಾಡಿಕೊಂಡು ತರಲಾಗುತ್ತದೆ. ಈ ಒಂದು ಅದ್ಭುತವಾಗಿರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಮೈಸೂರಿನ ಈಗ ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ. ಬಸವ ಮಂಗಳಾರತಿ ಮಾಡ್ತಾ ಇರೋದ್ರಿಂದ ವಾದ್ಯಗೋಷ್ಠಿಯನ್ನ ಮುಳುಗಂತೆ ಇರ್ತಕ್ಕಂಥ ದೃಶ್ಯವನ್ನು ಈಗ ನಾವು ನೋಡ್ತಾ ಇದ್ದೀವಿ ಮತ್ತು ಹೇಳ್ತಾ ಇದ್ದೀವಿ. ಈಗ ಈ ಒಂದು ಇವತ್ತಿನ ಸೇವಾರ್ಥವನ್ನು ವಹಿಸಿಕೊಂಡಿರ್ತಕ್ಕಂಥವರಿಗೆ ಮುಂದೆ ಹೂಹಾರವನ್ನು ಹಾಕಿ ಗಂಧವನ್ನು ಕೈಲಿ ಕೊಟ್ಟಿರ್ತಾರೆ. ಅವರು ಕೂಡ ಇಲ್ಲಿ ಮುಂದೆ ನಿಂತಿರ್ತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ದೀರ. ಎಲ್ಲರೂ ತಮ್ಮ ಮೊಬೈಲ್ಗಳಲ್ಲಿ ದೇವರ ಒಂದು ಮಹಾಮಂಗಳಾರತಿಯ ದೃಶ್ಯವನ್ನು ತೆರೆ ಹಿಡಿತಿರತಕ್ಕಂಥ ದೃಶ್ಯವನ್ನು ಈಗ ನಾವು ನೋಡ್ತಾ ಇದ್ರೆ. ಈಗ ಉತ್ಸವ ಹೊರಟಿದೆ. ಅರಮನೆ ಮುಂಭಾಗಕ್ಕೆ ಆನೆಗಳು ಬರ್ತಾ ಇರತಕ್ಕಂಥದ್ದು. ಹಿಂದಿಗಡೆ ವರಹಸ್ವಾಮಿ ದೇವಸ್ಥಾನದ ಗೋಪುರ ತಾವು ನೋಡ್ತಾ ಇದ್ದಾರೆ. ಈಗ 2 ಆನೆಗಳು ಮುಂದೆ ಸಾಗಿವೆ. ಅದರ ಹಿಂದೆ ಪಟ್ಟದ ಆನೆಗಳು ಕೂಡ ಸಹ ಬರ್ತವೆ. ಈಗ ಅರಮನೆಯ ಒಳಭಾಗಕ್ಕೆ ಉತ್ಸವ ಬರ್ತಾ ಇದೆ. ಈಗ ಅರಮನೆ ಒಳಭಾಗದಿಂದ ಮಹಾರಾಜರು ವಾಸ ಮಾಡ್ತಾ ಇರ್ತಕ್ಕಂಥ ಅರಮನೆಯ ಉಪ್ಪರಿಗೆ ಮೇಲೆ ಮಹಾರಾಜರು ಬಂದು ಈ ಒಂದು ದೇವರ ದರ್ಶನವನ್ನು ಮಾಡ್ತಾರೆ. ಅವರ ಉಪ್ಪರಿಗೆ ಮುಂದೆ ಈ 3 ದೇವರುಗಳನ್ನು ನಿಲ್ಲಿಸಿ ಅದಕ್ಕೆ ಮಹಾಮಂಗಳಾರತಿಯನ್ನು ಮಾಡಿ ನೋಡಿ ಫಿರಂಗಿ ಶಾಲೆಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಈಗ ದಸರಾದಲ್ಲಿ ಫಿರಂಗಿ 21 ಕುಶಲತೋಪುಗಳನ್ನು ಆಡ್ತಕ್ಕಂಥ ಫಿರಂಗಿಗಳಲ್ಲಿ ಸಾಲಾಗಿ ನಿಂತಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ಈಗ ಅರಮನೆಯ ಒಳಭಾಗಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ. ಈಗ ಮಹಾರಾಜರು ವಾಸ ಮಾಡ್ತಾ ಇರ್ತಕ್ಕಂಥ ಅರಮನೆಯ ಉಪ್ಪರಿಗೆಯ ಬಳಿಗೆ ಈಗ ಹೋಗ್ತಾ ಇದ್ದೀವಿ. ಈಗ ನೋಡಿ, ಅರಮನೆಯ ಒಳಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು ಗೇಟ್ ಕಬ್ಬಿಣದ ಕುಸರಿ ಮಾಡತಕ್ಕಂಥ ಗೇಟ್ ಅಂತ ನೋಡ್ತಾ ಇದ್ರ. ಉಪ್ಪರಿಗೆ ಮೇಲೆ ಮಹಾರಾಜರು ವಾಸ ಮಾಡ್ತಾ ಇರ್ತಕ್ಕಂಥದ್ದು, ಮೇಲೆ ಸೀಲಿಂಗ್ನಲ್ಲಿ ಕುಸರಿ ಕೆಲಸ ಮಾಡತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಿ. ಈಗ ನೋಡಿ, ಅರಮನೆಯ ಒಳಭಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಆಯುಧ ಪೂಜೆ ದಿನ ಮಲ್ಲೆ ಯುದ್ಧ ಕೂಡ ನಡೆಯುತ್ತೆ. ಇಲ್ಲಿ ಉಪ್ಪರಿಗೆ ಮೇಲೆ ತಾವು ನೋಡ್ತಾ ಇದ್ದೀರಿ. ಈಗ ಮಹಾರಾಜರು ಬಂದು ನಿಂತ್ಕೊಳ್ತಾರೆ. ಇಲ್ಲಿ ತದನಂತರ ಎಲ್ಲ ಉತ್ಸವಗಳು ಬಂದು ಮಹಾಮಂಗಳಾರತಿಯನ್ನು ಮಾಡಲಾಗುತ್ತದೆ. ಈಗ ಸುತ್ತಲೂ ಒಂದು ಕಣ್ಣು ಆರಿಸಿ ನೋಡಿ ಎಷ್ಟು ವೈಭವೋಪೇತವಾಗಿರತಕ್ಕಂಥ ಈ ಒಂದು ಅರಮನೆಯ ಒಂದು ದೃಶ್ಯವಂತ ನೋಡ್ತಾ ಇದ್ದಾರೆ. ಈಗ ಆನೆ ಗೇಟಿನಿಂದ ಅರಮನೆ ಒಳಗೆ ಆನೆಗಳು ಪ್ರವೇಶ ಮಾಡ್ತಾ ಇವೆ. ಎಲ್ಲರೂ ಕೂಡ ತುಂಬ ಕಾತರದಿಂದ ಅರಮನೆ ಒಳಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಪರಮಾತ್ಮನ ಭಕ್ತರು ಕೂಡ ಇಲ್ಲಿ ಬಂದು ವಿಶೇಷ ಪೂಜೆಯನ್ನ ಮಾಡುವುದನ್ನ ನೋಡ್ತಾ ಇದ್ದಾರೆ. ಈಗ ಆನೆಗಳು ಈಗ ಒಳಗಡೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರಾ. ಈಗ ಆನೆಗಳು ಸಲಾಂ ಮಾಡಿಕೊಂಡು ಎಲ್ಲರಿಗೂ ನಮಸ್ಕಾರ ಮಾಡಿಕೊಂಡು ಅರಮನೆಯೊಳಗೆ ಪ್ರವೇಶ ಮಾಡಿದೆ. ಇಲ್ಲಿ ಬಂದು ನಿಂತ್ಕೊಳ್ತೀವಿ ಸೈಡಲ್ಲಿ.
ಎಲ್ಲ ಜನರು ಆನೆಗಳ ಒಂದು ದರ್ಶನ ಕೂಡ ಮಾಡಲಾಗುತ್ತೆ. ಮೊಬೈಲ್ಗಳಿಂದ ಆನೆಗಳ ಚಿತ್ರವನ್ನು ಕೂಡ ಫೋಟೋ ತೆಗೆದುಕೊಡ್ತಾ ಇರ್ತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ದೀರಿ. ಈಗ ಆನೆಗಳು ಬಂದಾಯಿತು. ಈಗ ಪಟ್ಟದ ಹಸುಗಳು ಕೂಡ ಬರ್ತಾ ಇವೆ, ಅವು ಕೂಡ ಬಂದು ನಿಂತ್ಕೊಳ್ತವೆ. ಈಗ ಉಪ್ಪರಿಗೆ ಮೇಲೆ ಮಹಾರಾಜರು ನಿಲ್ಲುವಂತಹ ಉಪ್ಪರಿಗೆ ಮೇಲೆ ಲೈಟನ್ನು ಹಾಕಲಾಗಿದೆ. ಅದರ ಕೆಳಗಡೆ ಆನೆಗಳು ಬಂದು ನಿಂತಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಈಗ ಉತ್ಸವವು ಶ್ರೀಕೃಷ್ಣ ಪರಮಾತ್ಮನ ರಥದ ಉತ್ಸವವು ಕಾರ್ಯಕ್ರಮವಾಗಿ ಬರ್ತಾ ಇದೆ ಮತ್ತು ವಾದ್ಯಗೋಷ್ಠಿ ಬರ್ತಕ್ಕಂಥ ಪೊಲೀಸರು ಕೂಡ ಒಳಗೆ ಬರ್ತಾ ಇರ್ತಕ್ಕಂಥ ಉತ್ಸವನ್ನೀಗ ತಾವೀಗ ನೋಡ್ತಾ ಇದ್ದೀರಾ. ಈಗ ನೋಡಿ, ತೀರ್ಥವನ್ನು ಕೊಡ್ತಕ್ಕಂಥ ಯೋಜನೆದವರು ಕೂಡ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು ಮತ್ತು ಛತ್ರಿ ಚಾಮರಗಳನ್ನು ಹಿಡಿದುಕೊಂಡು ಶ್ರೀಕೃಷ್ಣ ಪರಮಾತ್ಮ ರಥಕ್ಕಿರಿ ಆಡ್ತಾ ಇರ್ತಕ್ಕಂಥ ಒಂದು ಪುಕ್ಕರಿ ಕೂಡ ಈಗ ಬರ್ತಾ ಇದೆ. ಅಸಂಖ್ಯಾತ ಜನರು ಈ ಒಂದು ಉತ್ಸವದಲ್ಲಿ ಪಾಲ್ಗೊಂಡಿರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಬಾವುಟಗಳನ್ನ ಹಿಡ್ಕೊಂಡಿರ್ತಕ್ಕಂಥ ಅರಮನೆಯ ಕಾವಲುಗಾರರು, ಅವರ ಅರಮನೆ ಕೆಲಸಗಾರರು ಮತ್ತು ಛತ್ರಿ ಚಾಮರಗಳನ್ನ ಹಿಡಿದುಕೊಂಡು ಬರ್ತಾ ಇರ್ತಕ್ಕಂಥದ್ದು. ಈಗ ಶ್ರೀಕೃಷ್ಣ ಪರಮಾತ್ಮ ರಥಕ್ರೀಡೆ ಆಡ್ತಾ ಇರ್ತಕ್ಕಂಥ ಪುತ್ಥಳಿ ಈಗ ಮುಂದೆ ಬಂದಿದೆ. ಈಗ ಅದಕ್ಕೆ ಗೌರವಪೂರ್ವಕವಾಗಿ ಛತ್ರಿ ಚಾಮರಗಳನ್ನ ಹಿಡಿದುಕೊಂಡು ಕರ್ಕೊಂಡ್ಬಂದಿದ್ದಾರೆ ಮತ್ತು ಶ್ರೀಕೃಷ್ಣ ಪರಮಾತ್ಮನ ಒಂದು ಉತ್ಸವ ಈಗ ಮುಂದೆ ಬಂದಿರತಕ್ಕಂಥದ್ದನ್ನ ಈಗ ನಾವು ನೋಡ್ತಾ ಇದ್ದೀರಾ. ಈಗ ನೋಡಿ, ಶ್ರೀಕೃಷ್ಣ ಪರಮಾತ್ಮನ ಮಧ್ಯೆ ನಿಂತಿರ್ತಕ್ಕಂಥದ್ದು ಸುತ್ತಲೂ ಕೂಡ ರಥಕ್ರೀಡೆ ಆಡ್ತಾ ಇರ್ತಕ್ಕಂಥ ಗೋಪಿಕಾಸ್ತ್ರೀಯರನ್ನ ತಾವೀಗ ನೋಡ್ತಾ ಇದ್ದೀರಾ. ಈಗ ಒಂದು ಉತ್ಸವವು ಬಂದಿದೆ, ಮುಂದೆ ಶ್ರೀಕೃಷ್ಣ ಪರಮಾತ್ಮನ ಉತ್ಸವವು ಬಂದಿದೆ. ವಿಶೇಷ ಅಲಂಕಾರಗಳಿಂದ ಶ್ರೀಕೃಷ್ಣ ಪರಮಾತ್ಮನ ಉತ್ಸವವನ್ನು ಮುಂದೆ ಕರ್ಕೊಂಡ್ಬರ್ತಾ ಇರ್ತಕ್ಕಂಥದ್ದು ನಂತರ ತಾವೀಗ ನೋಡ್ತಾ ಇದ್ದೀರಾ. ಮಾಲೆ ಕದ್ದೆಗಳನ್ನು ಕಟ್ಟಿ ವಿಶೇಷ ಅಲಂಕಾರಗಳನ್ನು ಮಾಡಿ ಶ್ರೀಕೃಷ್ಣ ಪರಮಾತ್ಮನ ಉತ್ಸವವನ್ನು ಅರಮನೆಯ ಒಳಭಾಗಕ್ಕೆ ತೆಗೆದುಕೊಂಡು ಬರ್ತಾರೆ. ಇದು ದಸರಾ ಟೈಮ್ನಲ್ಲಿ ಬಿಸಿಲು ಕಾಲಗ ನಡೆಯತಕ್ಕಂಥ ಪ್ರದೇಶ ಇದು. ಇಲ್ಲಿ ಬಂದರೆ ಮೇಲೆ ವಾಸ ಮಾಡ್ತಾ ಇರ್ತಕ್ಕಂಥ ಮಹಾರಾಜರು ಉಪ್ಪರಿಗೆ ಮೇಲೆ ನಿಂತುಕೊಂಡು ಈ ಪೂಜೆ ಪುಸ್ತಕಗಳನ್ನು ನೋಡ್ತಾರೆ. ಈಗ ಉಪ್ಪರಿಗೆ ಕೆಳಗಡೆ ಆನೆ ನಿಂತಿರ್ತಕ್ಕಂಥದ್ದು, ಉಪ್ಪರಿಗೆ ಮೇಲೆ ಮಹಾರಾಜರಾಗಿರ್ತಕ್ಕಂಥ ಯದುವೀರ್ ಚಾಮರಾಜೊಡೆಯರು, ಅವರ ಮಾತೋಶ್ರೀಯವರು ಮತ್ತು ಅವರ ಮಗ ಆದ್ಯವೀರವರು ಮತ್ತು ಅವರ ಪತ್ನಿ ಮಹಾರಾಣಿಯರು ಇರ್ತಕ್ಕಂಥದ್ದು ಕೈ ಹಿಡಿದುಕೊಂಡು ದೇವರಿಗೆ ಸಂಸ್ಕಾರ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರ. ಈಗ 2 ಆನೆಗಳು ಸಿದ್ಧವಾಗಿದೆ. ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ದೇವರಿಗೆ ಮಹಾಮಂಗಳಾರತಿಯನ್ನು ಮಾಡಲಾಗುತ್ತದೆ. ನೋಡಿ, 3 ದೇವರುಗಳನ್ನ ಸಾಲಾಗಿ ನಿಂತಿರ್ತಕ್ಕಂಥ ದೃಶ್ಯವನ್ನ ನಾವು ನೋಡ್ತಾ ಇದ್ದೀಗ. ದೇವರಿಗೆ ನೈವೇದ್ಯ ಮಾಡ್ತಕ್ಕಂಥದ್ದು ಮತ್ತು ಧೂಪ ದೀಪಗಳನ್ನು ಬೆಳಗ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಇದಾದ್ಮೇಲೆ ಈಗ ಮಹಾಮಂಗಳಾರತಿಯನ್ನು ಮಾಡಲಾಗುತ್ತದೆ. ಮಹಾಮಂಗಳಾರತಿ ಮಾಡಿ ಆ ಮಹಾಮಂಗಳಾರತಿ ಹಾರಿ ಹೋಗದಾಗೆ ಮೇಲೆ ಒಂದು ಕಂದೀಲನ್ನು ಇಟ್ಕೊಳ್ತಾರೆ. ಈಗ ಮಹಾಮಂಗಳಾರತಿಯನ್ನ ಮಾಡ್ತಾ ಇದ್ದಾರೆ ಮತ್ತು ವಾದ್ಯಗೋಷ್ಠಿಯವರು ವಾದ್ಯವನ್ನು ನುಡ್ತಾ ಇರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ಈಗ ಮೇಲೆ ಉಪ್ಪರಿಗೆ ಮೇಲೆ ಮಹಾರಾಜರು, ಮಹಾರಾಣಿಯವರು, ಮಾತೋಶ್ರೀಯವರು ದೇವರಿಗೆ ಕೈಯನ್ನು ಮುಗಿದು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಈಗ ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ. ಈಗ ವಾದ್ಯಗೋಷ್ಠಿಯವರು ವಿಶೇಷ ವಾದ್ಯವನ್ನು ನುಡ್ತಾ ಇರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ಈಗ ಎಲ್ಲರೂ ಕೂಡ ಕೈ ಮುಗಿದು ನಮಸ್ಕಾರ ಮಾಡಿ ಶ್ರೀಕೃಷ್ಣ ಪರಮಾತ್ಮನಿಗೆ ಮಹಾಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ. ಈಗ ಈ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದವನ್ನು ಮಹಾರಾಜರಿಗೆ, ಮಹಾರಾಣಿಯರಿಗೆ ಮತ್ತು ಮಾತೋಶ್ರೀಯವರಿಗೆ ತೆಗೆದುಕೊಂಡು ಹೋಗಿ ಕೊಡಲಾಗುತ್ತದೆ. ನೋಡಿ, ಈಗ ಮಹಾಮಂಗಳಾರತಿ ಮೇಲೆ ಹಾರಿ ಹೋಗದಾಗೆ ಕದ್ದಿಲನ್ನು ತಿಳ್ಕೊಂಡಿದ್ದಾರೆ. ಈಗ ಮತ್ತು ತೀರ್ಥ ಪ್ರಸಾದಗಳನ್ನು ತೆಗೆದುಕೊಂಡು ಈಗ ಉಪ್ಪರಿಗೆ ಮೇಲಕ್ಕೆ ಹೋಗ್ತಾರೆ. ಎಲ್ಲ ಪೂರೈಕೆಗಳು ಹೋಗ್ತಾ ಇರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರೆ. ಉಪ್ಪರಿಗೆ ಮೇಲೆ ನಿಂತಿರ್ತಕ್ಕಂಥ ಮಹಾರಾಜರಿಗೆ, ಮಹಾರಾಣಿಯವರಿಗೆ ಮತ್ತು ಮಾತೋಶ್ರೀಯವರಿಗೆ ತೀರ್ಥ ಪ್ರಸಾದಗಳನ್ನು ಕೊಟ್ಟು ಬರ್ತಾರೆ. ಆಮೇಲೆ ನೋಡಿ, ಮಹಾರಾಜರಾಗಿರ್ತಕ್ಕಂಥ ಯದುವೀರ್
ಕೃಷ್ಣದತ್ತ ಚಾಮರಾಜದೇವರು ಇಟ್ಟಿರ್ತಕ್ಕಂಥದ್ದು ಈಗ ತೀರ್ಥ ಪ್ರಭಾವ ಕೊಟ್ಟರಾಗಿದೆ. ಈಗ ಆನೆಗಳಿಂದ ಶ್ರೀಕೃಷ್ಣ ಪರಮಾತ್ಮನಿಗೆ ಪುಷ್ಪಾರ್ಚನೆಯನ್ನು ಮಾಡಿಸಲಾಗುತ್ತದೆ. 2 ಆನೆಗಳು ಕೂಡ ಬಂದು ಶ್ರೀಕೃಷ್ಣ ಪರಮಾತ್ಮನಿಗೆ ಪುಷ್ಪಾರ್ಚನೆ ಮಾಡಲಾಗುತ್ತದೆ. ನೋಡಿ, ಈಗ ತೊಂದಿರಲ್ಲಿ ಹೂವಿನ ತೆಗೆದುಕೊಂಡು ದೇವರ ಮೇಲೆ ಪುಷ್ಪಾರ್ಚನೆ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ದೃಶ್ಯ. ನೋಡಿ, ತಾವು ನೋಡ್ತಾ ಇದ್ದೀರಿ. ಈಗ ನೋಡಿ, ಈಗ ತೊಂದಿರಲ್ಲಿ ಪುಷ್ಪವನ್ನು ತೆಗೆದುಕೊಂಡು ದೇವರ ಮೇಲೆ ಪುಷ್ಪಾರ್ಚನೆ ಮಾಡಿರ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ. ಈಗ ಆನೆಗಳು ಅಂದರೆ ಅದು ಶ್ರೀ ಗಣಪತಿಯ ಪ್ರತಿರೂಪ. ಗಣಪತಿ ಶ್ರೀಕೃಷ್ಣ ಪರಮಾತ್ಮನಿಗೆ ಪುಷ್ಪಾರ್ಚನೆ ಮಾಡಿರ್ತಕ್ಕಂಥ ಒಂದು ಸನ್ನಿವೇಶವನ್ನ ತಾವೀಗ ನೋಡ್ತಾ ಇದ್ದೀರಿ. ಈಗ ಎಲ್ಲ ಜನರು ಕಾತರದಿಂದ ನಿಂತು ನೋಡ್ತಾ ಇದ್ದಾರೆ. ನೋಡಿ, ಆನೆ ಮತ್ತೊಮ್ಮೆ ಶ್ರೀಕೃಷ್ಣ ಪರಮಾತ್ಮನಿಗೆ ಪುಷ್ಪಗಳನ್ನು ತೆಗೆದುಕೊಂಡು ಸೊಂದಿನಲ್ಲಿ ಪುಷ್ಪಗಳನ್ನು ತೆಗೆದುಕೊಂಡು ದೇವರಿಗೆ ಪುಷ್ಪಾರ್ಚನೆ ಮಾಡ್ತಾ ಇರ್ತಕ್ಕಂಥ ಒಂದು ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀವಿ. ನೋಡಿ, ಎಷ್ಟು ಚೆನ್ನಾಗಿ ದೇವರಿಗೆ ಪುಷ್ಪಾರ್ಚನೆ ಮಾಡಿದೆ. ಅದರ ಪುಣ್ಯವೇ ಪುಣ್ಯ ಅಂತ ಅದ್ಭುತವಾಗಿದ್ದ ಪುಣ್ಯ ಪಡೆದಿರತಕ್ಕಂಥದ್ದೇ ಧನ್ಯ. ಆನೆಗಳಿಗೆ ಪುಣ್ಯದಲ್ಲಿ ಪುಷ್ಪಗಳನ್ನು ಕೊಟ್ಟು ದೇವರ ಮೇಲೆ ಪುಷ್ಪಾರ್ಚನೆ ಮಾಡೋದಕ್ಕೆ ಕೊಟ್ಟಿರತಕ್ಕಂಥ ದೃಶ್ಯವನ್ನು ನಾವೀಗ ನೋಡಿದ್ವಿ. ಒಂದು ಆನೆ ಮತ್ತು ಈಗ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ರಥಕ್ಕಿಡೆ ಆಡ್ತಾ ಇರ್ತಕ್ಕಂಥ ಒಂದು ಪುಸ್ತಕ ಬಂದು ಹೋಗಿ ಅಲ್ಲೂ ಕೂಡ ಪುಷ್ಪಾರ್ಚನೆ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರ. ಅತ್ಯಂತ ಸುಂದರವಾಗಿ ಅತ್ಯಂತ ಕರಾರುವಾಕ್ಕಾಗಿ ದೇವರ ಮೇಲೆ ಪುಷ್ಪಾರ್ಚನೆಯನ್ನು ಮಾಡಿದೆ. ಈಗ ಮತ್ತೊಂದು ಆನೆಯನ್ನು ಕರೆದುಕೊಂಡು ಬರ್ತಾ ಇದ್ದಾರೆ. ಈಗ 2 ಆನೆಗಳಿಂದ ದೇವರಿಗೆ ಪುಷ್ಪಾರ್ಚನೆಯನ್ನು ಮಾಡಿಸಲಾಗುತ್ತದೆ. ಬಹಳ ಭಯಭಕ್ತಿಗಳಿಂದ ಈ ಆನೆಗಳು ಬಂದು ತೊಂದರೆಯಲ್ಲಿ ಪುಷ್ಪವನ್ನು ಹಿಡಿದುಕೊಂಡು ದೇವರ ಮೇಲೆ ಪುಷ್ಪಾರ್ಚನೆಯನ್ನು ಮಾಡುತ್ತವೆ. ಅವುಗಳ ಪುಣ್ಯ ಏನೆಂದು ಹೇಳಲಿ, ಶ್ರೀಕೃಷ್ಣ ಪರಮಾತ್ಮನಿಗೆ ಸ್ವತಃ ಹೊನ್ನಿನಿಂದ ಪುಷ್ಪವನ್ನು ಎಸೆಯುವಂತಹ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರ. ಈಗ ನೋಡಿ, ಆನೆಗಳು ಎಷ್ಟು ಕರಾರುವಾಕ್ಕಾಗಿ ಪುಷ್ಪಾರ್ಚನೆ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರ. ಎಲ್ಲರಿಗೂ ಬೇರೆದಿರತಕ್ಕಂಥ ಎಲ್ಲರೂ ಕೂಡ ಸಲಾಮನ್ನು ಮಾಡಿ ಈಗ ಮತ್ತೊಮ್ಮೆ ಬೇರೆ ಕಡೆಗೆ ಹೋಗ್ತಾ ಇದೆ. ಈಗ ನೋಡ್ತಾ ಇದ್ದೀರಿ. ಈಗ ಮತ್ತೊಮ್ಮೆ ಪುಷ್ಪಾರ್ಚನೆಯನ್ನ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ನೋಡಿ, ಎಂತ ಅದ್ಭುತವಾಗಿರ್ತ ದೃಶ್ಯ. ನೀವು ಮನೆಯಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೀರ. ಮೈಸೂರು ಅರಮನೆ ಪ್ರಸನ್ನ ಕೃಷ್ಣ ಪರಮಾತ್ಮ ದೇವಸ್ಥಾನದಲ್ಲಿ ಕೃಷ್ಣ ಜನ್ಮಾಷ್ಟಮಿ ವಿಷಯ ಅಂತಕ್ಕಂಥ 9 ದಿನ ಅಂತ ಇರ್ತಕ್ಕಂಥ ಈ ಒಂದು ಉತ್ಸವವನ್ನು ಮನೆಯಲ್ಲೇ ಕುಳಿತುಕೊಂಡು ತಾವು ಅದ್ಭುತವಾಗಿ ನೋಡ್ತಾ ಇದ್ದಾರೆ. ಈಗ 3 ದೇವರುಗಳು ಕೂಡ ಇಲ್ಲಿ ಪುಷ್ಪಾರ್ಚನೆಯನ್ನು ಮಾಡಿಸಲಾಗುತ್ತದೆ. ತದನಂತರ ಆನೆಗಳ ಸ್ವಸ್ಥಾನಕ್ಕೆ ಹಿಂದಿರುತ್ತವೆ ಮತ್ತು ಈಗಾಗಲೇ ಮಹಾರಾಜರಿಗೆ ತೀರ್ಥ ಪ್ರಸಾದವನ್ನು ಕೊಟ್ಟಾಗಿದೆ. ಪುಷ್ಪಾರ್ಚನೆ ಮಾಡ್ತಾ ಇದ್ದಾರೆ ಆನೆಗಳು. ಅದಾದ ನಂತರ ಅರಮನೆ ಉಪ್ಪರಿಗೆ ಕೆಳಭಾಗಕ್ಕೆ ಶ್ರೀಕೃಷ್ಣ ಪರಮಾತ್ಮ ಪ್ರತಿಕ್ರಿಯೆಯಾಗ್ತಾ ಇರತಕ್ಕಂಥ ದೃಶ್ಯವನ್ನ ಮತ್ತು ಶ್ರೀಕೃಷ್ಣ ಪರಮ ಉತ್ಸವವನ್ನು ಸೇರಿಕೊಂಡು ಬರಲಾಗುತ್ತೆ. ಮಾತೃಶ್ರೀಯವರು ಮತ್ತು ಮಹಾರಾಜರ ಆದಿವೀರವರು ಯುವರಾಜ ಆದಿವೀರವರು ಮತ್ತು ಮಹಾರಾಜ ಕೃಷ್ಣದತ್ತ ಚಾಮರಾಜೇಡಿಯವರು ಉಪ್ಪರಿಗೆ ವಹಿಸಿಕೊಂಡು ದೇವರ ದರ್ಶನ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವಿಗೆ ನೋಡ್ತಾ ಇದ್ದೀಗ. ಆನೆಗಳು ಈಗ ವಾಪಸ್ಸು ಪೂಜೆ ಮುಗಿಸ್ಕೊಂಡು ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಈಗ ನಾವು ನೋಡ್ತಾ ಇದ್ದೀವಿ. ಮತ್ತು ತೀರ್ಥ ಪ್ರಸಾದ ಕೊಡ್ತಕ್ಕಂತಹ ಯಾದವರು ಕೂಡ ಹೋಗ್ತಾ ಇದ್ದಾರೆ. ನೋಡಿ, ಉಪ್ಪರಿಗೆ ಮೇಲೆ ದೇವರ ಚಾಮರಾಜೇಡಿಯವರು ಮತ್ತು ಮಾತೃಶ್ರೀಯವರು ಮತ್ತು ಆದ್ಯವೀರವರು ಮತ್ತು ಮಹಾರಾಣಿಯವರು ನಿಂತಿರ್ತಕ್ಕಂಥದ್ದು ದೇವರಿಗೆ ಕೈ ಮುಗಿದುಕೊಂಡು ನಿಂತಿರ್ತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದಾಗ ನೋಡಿ, ಎಲ್ಲರೂ ಕೂಡ ಬೇನ್ ನೋಡ್ತಾ ಇದ್ದಾರೆ. ಇದೆಲ್ಲ ದೃಶ್ಯವನ್ನು ಚಾಲನೆ ಮಾಡಿದ್ದಾರೆ. ಈಗ ಶ್ರೀಕೃಷ್ಣ ಪರಮಾತ್ಮ ಹುಟ್ಟ 2 ಸಾಲು ಪ್ರತಿ ದೃಶ್ಯವನ್ನು ತಾವಿಗೆ ನೋಡ್ತಾ ಇದ್ದಾರೆ. ಎಲ್ಲರೂ ಕೈ ಹಿಡಿದುಕೊಂಡು ಶ್ರೀಕೃಷ್ಣ ಪರಮಾತ್ಮನ ಹುತ್ತ ಸಿಗ್ತಾ ಇರತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಹುಳುಗಳನ್ನು ಹುತ್ತ ಅಸನ್ಮುಖಿಯಾಗಿ ನಿಂತಿರ್ತಕ್ಕಂಥ ದೃಶ್ಯವನ್ನು ತಾವಿಗೆ ನೋಡ್ತಾ ಇದ್ದೀರ. ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ದೃಶ್ಯವನ್ನ ಮಹಾರಾಜರು ನೋಡ್ತಾ ಇದ್ದಾರೆ, ಮಾತೃಶ್ರೀ ನೋಡ್ತಾ ಇದ್ದಾರೆ, ಮಹಾರಾಜರು ನೋಡ್ತಾ ಇದ್ದಾರೆ, ಆದ್ಯವೀರವರು ಕೂಡ ನೋಡ್ತಾ ಇದ್ದಾರೆ. ಈಗ ಪೂಜೆ ಸಂಸ್ಕಾರದಲ್ಲಿ ನಿಂತು ಅರಮನೆಯ ಹೊರಭಾಗಕ್ಕೆ ಈಗ
ಬರ್ತಾ ಇದ್ದಾರೆ ಎಲ್ಲರೂ ಕೂಡ. ನಾಗೇಶ್ವರದರು ನಾಗೇಶ್ವರ ಮಾಡಿಕೊಂಡು ಹೊರಕ್ಕೆ ಬರ್ತಾ ಇದ್ದಾರೆ. ಈಗ ಭುವನೇಶ್ವರ ದೇವಸ್ಥಾನಕ್ಕೆ ಮತ್ತು ಎಲ್ಲ ದೇವಸ್ಥಾನಗಳ ಮುಂದೆ ಹೋಗಿ ದರ್ಶನವನ್ನು ಮಾಡಿಕೊಂಡು ಕಥಾ ಪ್ರಕಾರ ಶ್ರೀಕೃಷ್ಣ ಪ್ರಸಾದ ದೇವಸ್ಥಾನಕ್ಕೆ ಬರ್ತಾ ಈಗ. ನೋಡಿ ಸಾವುಕಾರ ಶ್ರೀ ಪ್ರೇಮನಾಥ್ ಅವರು, ಸಾವುಕಾರ ತಿಮ್ಮಪ್ಪ ಅವರ ಪುತ್ರವರು ಕೂಡ ದಂಡೆ ಆಡಿಕೊಂಡು ಈ ಒಂದು ಉತ್ಸವವನ್ನು ಮುನ್ನಡೆಸ್ತಾ ಇದ್ದಾರೆ. ಗುಡಿ ಅರಮನೆಯ ದರ್ಬಾರ್ ಹಾಲ್ ಸಭಾಂಗಣವನ್ನು ಅವರು ಎಡಗಡೆ ನೋಡ್ತಾ ಇದ್ದಾರೆ ಈಗ. ಮತ್ತು ಮೈಸೂರು ಮಹಾರಾಜರು ಪಟ್ಟಕ್ಕೆ ಕೊಟ್ಟಬೇಕಾದ್ರೆ ದರ್ಬಾರ್ ಹಾಲಲ್ಲಿ ಕುತ್ಕೊಂಡು ದರ್ಬಾರ್ ಹಾಲನ್ನು ವೀಕ್ಷಣೆ ಮಾಡ್ಬೋದಾಗಿತ್ತು. ಈಗ ಬಿಜಾಪುರಕ್ಕೆ ಬಂದಿರೋದ್ರಿಂದ ರಾಜಪುರಪ್ಪ ಅಂತ್ಯವಾಗಿದ್ದು ಕೂಡ ಅವರು ಸಾಂಪ್ರದಾಯಿಕವಾಗಿ ಮನೆಯಲ್ಲಿ ಆಚರಣೆ ಮಾಡಿಕೊಡ್ತಾರೆ. ನೋಡಿ ಸಾವುಕಾರ ಟಿ ಪ್ರೇಮನಾಥ್ ಅವರು, ಸಾವುಕಾರ ಟಿ ತಿಮ್ಮಪ್ಪ ಅವರ ಪುತ್ರರು, ಎರಡನೇ ಪುತ್ರರು ಇವರು ದಂಡ ಹಿಡ್ಕೊಂಡು ಮುಂದೆ ಸಾಗ್ತಾ ಇರ್ತಕ್ಕಂಥ ದೃಶ್ಯವನ್ನು ಕೂಡ ತಾವೀಗ ನೋಡ್ತಾ ಇದ್ದಾರೆ ಈಗ. ಇಲ್ಲಿಂದ ಭುವನೇಶ್ವರಿ ದೇವಸ್ಥಾನಕ್ಕೆ ಹೋಗುತ್ತೆ. ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ವರಸ್ವಾಮಿ ದೇವಸ್ಥಾನಕ್ಕೆ ಹೋಗುತ್ತೆ. ತದನಂತರ ಯಥಾ ಪ್ರಕಾರ ಸ್ವಾಮಿ ದೇವಸ್ಥಾನಕ್ಕೆ ಉತ್ಸವ ಹಿಂದಿರುಗುತ್ತೆ. ಇವತ್ತಿನ ಉತ್ಸವ ಮುಗಿಯುತ್ತೆ. ಎಲ್ಲರೂ ಕೂಡ ತೀರ್ಥ ಪ್ರಸಾದವನ್ನು ಕೊಡ್ತಾರೆ ಈಗ. ತಾವು ನೋಡ್ತಾ ಇದ್ದಾರೆ ಈಗ ಅರಮನೆಯಿಂದ ಹೊರಭಾಗಕ್ಕೆ ಶ್ರೀಕೃಷ್ಣ ಪರಮಾತ್ಮರ ಉತ್ಸವ ಒಳಗಡೆ ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದಾರೆ ಈಗ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.